ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ದೇಶದ ಲೋಕಸಭಾ ಚುನಾವಣೆಯ 28 ಲೋಕಸಭಾ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆಯ ಮೈತ್ರಿಯ ಹಿನ್ನೆಲೆಯಲ್ಲಿ ಸನ್ಮಾನ್ಯ ದೇವೇಗೌಡರ ಒಂದು ಆಸೆ ಇರತಕ್ಕಂಥದ್ದು 28ಕ್ಕೆ 28 ಸ್ಥಾನಗಳು ಈ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ನ ಅಭ್ಯರ್ಥಿಗಳು ಗೆಲ್ಲಬೇಕು. ಈ ಒಂದು 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಇರತಕ್ಕಂಥದ್ದು ನಾವು ವೈಯಕ್ತಿಕವಾದಂತಹ ಸ್ಥಾನಮಾನಗಳಿಗೆಲ್ಲ ಯಾವೊಂದು ಬಿಸಿಲು ಮಳೆಯನ್ನು ಲೆಕ್ಕಿಸದೆ ಭೂಮಿಯನ್ನು ನಂಬಿ ಬದುಕ್ತಕ್ಕಂಥ ನಮ್ಮ ರೈತ ಬಂಧುಗಳ ಕಷ್ಟಗಳೇನಿದೆ ಅದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರಗಳನ್ನ ತರಬೇಕು ಅಂತಕ್ಕಂಥದ್ದು ನಮ್ಮ ಈ ಮೈತ್ರಿಯ ಒಂದು ಹಿನ್ನೆಲೆ ಅಂತಕ್ಕಂಥದ್ದನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಅವರು ಯುವಕರಿದ್ದಾರೆ, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಿದ್ದಾರೆ. ಅವರು ಸಹ ಇವತ್ತು ನಾವೆಲ್ಲ ಜೊತೆಗೂಡಿ ನೋಡಿದ್ದೇವೆ. ಸೋಮಣ್ಣ ಅವರು ಇವತ್ತು ಎರಡು ಪಕ್ಷಗಳ ಮೈತ್ರಿ ಪಕ್ಷದ ಅಭ್ಯರ್ಥಿಗಳಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಕೃಷ್ಣಪ್ಪಣ್ಣ ಅವರು, ನಮ್ಮ ಜಯರಾಮ್ ಅವರು ಇಬ್ಬರು ಮಾತನಾಡಿದ್ದಾರೆ. ಎಲ್ಲರ ಹೆಸರನ್ನು ಹೇಳಿಕೊಂಡು ಜಗ್ಗೇಶ್ವರ ಅವರು ಮಾತನಾಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಉರಿ ಬಿಸಿಲಿನಲ್ಲೂ ಸಹ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡಿದ್ದಾರೆ. ಕಳೆದ ವಿಧಾನಸಭೆಯ ಚುನಾವಣೆಗಿಂತ ಮುಂಚೆ ನಾನು ಪಂಚರತ್ನ ರಥಯಾತ್ರೆಗೆ ಬಂದಾಗ ಅವತ್ತು ಸಹ ಇದೇ ರೀತಿಯಲ್ಲಿ ಇದೇ ಸರ್ಕಾರದಲ್ಲಿ ನಿಂತು ಆ ಉರಿ ಬಿಸಿಲಿನಲ್ಲಿ ತಗೊಂಡು ನಮಗೆ ಒಂದು ಆಶೀರ್ವಾದ ಬಂದ ಮರುಗಳಿಗೆ 15,000 ರೂಪಾಯಿಗಳನ್ನ ಕ್ವಿಂಟಾಲ್ಗೆ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಇದೇ ತುರುವೇಕೆರೆಯಲ್ಲಿ ಭಾಷಣ ಮಾಡಿದ್ದು ನಾನು ಕೇಳಿದ್ದೇನೆ. ಅದರ ವಿಧಾನಸಭೆ ಕಲಾಪದಲ್ಲಿ ನಾವು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇವತ್ತು ನಾನು ರೈತರಿಗೆ 15,000 ರೂಪಾಯಿಗಳು ಇವತ್ತು ನೀವು ಏನ್ ನಿರೀಕ್ಷೆ ಇದ್ರಿ? ನಾನೇ ಏನಾದರೂ ಮೊನ್ನೆ ಮುಖ್ಯಮಂತ್ರಿ ಆಗಿದ್ರೆ ನಿಮಗೆ ಕೇಂದ್ರ ಸರ್ಕಾರದ ಮುಂದೆ ನಾನು ತಿಳಿಯುತ್ತಿರಲಿಲ್ಲ. ರಾಜ್ಯ ಸರ್ಕಾರದಿಂದ 15,000-16,000 ರೂಪಾಯಿಗಳನ್ನ ಕೆಲಸ ಮಾಡಿಕೊಡುವುದು ನಮ್ಮ ಸರ್ಕಾರ. ಏನು ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಶಕ್ತಿಯುತವಾಗಿರ್ತಕ್ಕಂಥ ನಿಮ್ಮ ಒಂದು ಹಣವನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಮ್ಮ ರಾಜ್ಯದ ಸರ್ಕಾರ ಅತ್ಯಂತ ಸುಭದ್ರವಾದಂತಹ ಸರ್ಕಾರ ಇದೆ. ಈ ಸರ್ಕಾರದಲ್ಲಿ ಹಣವನ್ನು ಕೊಡ್ತಾ ಇಲ್ಲ. ಕೊಡ್ತಾ ಇರ್ತಕ್ಕಂಥದ್ದಲ್ಲಿ ಇಂಥವರು ಇವತ್ತು ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಬಂದಿದ್ದಾರೆ. ರೈತರ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇವತ್ತು ಒಂದೊಂದು ಕುಟುಂಬಕ್ಕೆ 4,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ನಲ್ಲಿ. ಇವತ್ತು ನಿಮ್ಮನ್ನು ಕೇಳ್ತೀನಿ, ನೀವೆಲ್ಲ ಕೃಷ್ಣಪ್ಪಣ್ಣವರು ಹೇಳಿದ್ರು ಸಾಯಂಕಾಲ ಬೆಳಗಿನ ಸಾಯಂಕಾಲದವರು ದುಡಿಮೆ ಮಾಡ್ತೀರಿ. ಸಾಯಂಕಾಲ ನಿಮ್ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಎಲ್ಲ ಹೋಗಿ ಒಂದ್ ಕಡೆ ಒಂದು ಮದ್ಯದ ಅಂಗಡಿಯಲ್ಲಿ ಒಂದು ಬಾಟ್ಲು ಕೇಳಿದ್ರೆ 50 ರೂಪಾಯಿ ಬಾಟ್ಲು ಇವತ್ತು 250 ರೂಪಾಯಿ. ಇಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ದುಡಿಮೆ ಮಾಡ್ತಕ್ಕಂಥವರ ಜೋಬಿಗೆ ಈ ಸರ್ಕಾರ ದರೋಡೆ ಮಾಡಿಕೊಂಡು ಅವರಿಂದ 4,000-5,000 ರೂಪಾಯಿ ಹಣನ ನಿಮ್ ಜೋಬಿಗೆ ಕಿತ್ಕೊಳ್ತಾ ಇದ್ದಾರೆ. ಇದು ಯಾವ ಕೆಲಸ ಇವ್ರದು? ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ನಾನು ಮೈತ್ರಿ ಸರ್ಕಾರದಲ್ಲೂ ನನ್ನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದೇನೆ. ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಕುಟುಂಬಗಳನ್ನು ಅನಾಥ ಮಾಡಬೇಡಿ. ಈ ಮಾತನ್ನ ಹೇಳಿ ನಮ್ಮ ಸರ್ಕಾರ ಬಂದ್ರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೂ ಸಹ 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ನಾನು ರೈತರು ಸಾಲ ಮನ್ನಾ ಮಾಡ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರೇ ದಯವಿಟ್ಟು ನಮಗೆ ದುಡ್ಡು ಕೊಡಿ ಅಂತ ನಾನು ಅಲ್ಲೋ ಕೇಳಕ್ ಹೋಗಲಿಲ್ಲ. ಆ ರೈತರ ಸಾಲಕ್ಕೆ 25,000 ಕೋಟಿ ಹೊಂದಿಸಿದ್ದು ನೀವು ತೆರಿಗೆ ರೂಪದಲ್ಲಿ ಕಟ್ಟತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹಣದ ಮುಖಾಂತರ ನಿಮ್ಮ ಸಾಲ ಮನ್ನಾ ಮಾಡಿಕೊಟ್ಟಿದ್ದೇವೆ ಹೊರತು ನಾನು ಯಾರ ಮುಂದೆ ನಿಲ್ಲಿಲ್ಲ. ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಇವತ್ತು ನೀವು ಒಂದು ಬೋರ್ವೆಲ್ ಕೊಡಿಸ್ತೀರಿ. ಬೋರ್ವೆಲ್ ಕೊಡಿಸಿ ಒಂದು ಟಿಸಿ ಹಾಕಿಸ್ಕೋಬೇಕು ಅಂದ್ರೆ 2 ಲಕ್ಷ 3 ಲಕ್ಷ ನನ್ನ ರೈತರು ಇವತ್ತು ಕೊಡಬೇಕಾದಂತ ಪರಿಸ್ಥಿತಿ. ಇದೇ ಇವರು ಈ ಕಾಂಗ್ರೆಸ್ ಸರ್ಕಾರ ನನ್ನ ರೈತ ಬಂಧುಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅದಷ್ಟೇ ಅಲ್ಲ, ವಿಜೇಂದ್ರ ಅವರು ಹೇಳ್ತಾ ಇದ್ರು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದ್ರಿಗೆ ಯಡಿಯೂರಪ್ಪನವರು 2009ರಲ್ಲಿ ಮುಖ್ಯಮಂತ್ರಿಗಳಿದ್ದಾಗ 200 ರೂಪಾಯಿ
₹2 ಪ್ರೋತ್ಸಾಹಧನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ಆಮೇಲೆ ಅದು 4 ರೂಪಾಯಿ ಆಯ್ತು. ಇವತ್ತು ಸುಮಾರು 650 ಕೋಟಿ ಹಣ ಹಾಲು ಉತ್ಪಾದನೆ ಮಾಡಿ ಡೈರಿಗಳಿಗೆ ಹಾಕಿದ್ದೀರಿ. ಇನ್ನೂ ದುಡ್ಡು ಬಿಡುಗಡೆ ಮಾಡಲಿಲ್ಲ 7 ತಿಂಗಳಿಂದ ಈ ದರಿದ್ರ ಸರ್ಕಾರ. ಇಂಥ ಒಂದು ದರಿದ್ರ ಸರ್ಕಾರ ನಮಗೆ ಬೇಕಿದೆಯಾ? ಪುನಃ ಕೇಂದ್ರ ಸರ್ಕಾರದ ಮೇಲೆ ಘೋಷಣೆ ಮಾಡ್ತಾರೆ. ಇವತ್ತು ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ 5 ಕೆಜಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರ 5 ಕೆಜಿ ಅಕ್ಕಿಯನ್ನ 80 ಕೋಟಿ ಜನತೆಗೆ 3 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು 80 ಕೋಟಿ ಜನತೆಗೆ 3 ಲಕ್ಷ ರೂಪಾಯಿಗಳನ್ನ 3 ಲಕ್ಷ ಕೋಟಿ ಹಣವನ್ನ ಇವತ್ತು ದೇಶದಲ್ಲಿ ಕೊಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಹಲವಾರು ವಿಷಯವನ್ನ ಹೇಳ್ಬೋದು. ಇವತ್ತು ನಾನು ನೀವು ಒಂದು ಮನವಿ ಮಾಡ್ತೇನೆ. ಸೋಮಣ್ಣ ಅವರನ್ನ ನೀವು ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ಜಯರಾಮಣ್ಣವರಿಗೆ ಮಾತಾಡಿದರು. ಕೃಷ್ಣಪ್ಪಣ್ಣ ಅವರು ಜಯರಾಮಣ್ಣವರಿಗೆ ತಿರುವೇಕೆರೆಯ ನನ್ನ ತಂದೆ ತಾಯಿಗಳು ಕಳೆದ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಇಬ್ಬರು ಕೊಟ್ಟಂತ ಮತ 1,30,000 ಮತ ಕೊಟ್ಟಿದ್ದೀರಿ. ಆ 1,30,000 ಮತವನ್ನ ಸೋಮಣ್ಣ ಅವರನ್ನು ಪರಿವರ್ತನೆ ಮಾಡಿ ಆಶೀರ್ವಾದ ಮಾಡಿದ್ರೆ ಇದೇ ತಾಲೂಕು ಒಂದರಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಬಹುಮತವನ್ನು ಕೊಡ್ತಾ ಇರ್ತೀವಿ. ಅದರಿಂದ ನೀವು ಮನವಿ ಮಾಡತಕ್ಕಂಥದ್ದು ನಿಮ್ಮ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನರೇಂದ್ರ ಮೋದಿ ಅವರ ಮುಂದೆ ನಾವೇನು ಮೌನ ಕೂರಲ್ಲ, ನಿಮಗೆ ಧ್ವನಿಯಾಗಿ ಕೆಲಸ ಮಾಡ್ತೇವೆ. ನಾನು ಇವತ್ತು ಲೋಕಸಭೆಗೆ ಹೋಗಬೇಕು ಅಂತ ಇರಲಿಲ್ಲ, ಅನಿವಾರ್ಯವಾಗಿ ನಾರೋಣ ಇರಬೇಕು ಅಂತೇಳಿ ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಅಭ್ಯರ್ಥಿ ಇದ್ದೇನೆ, ಅರ್ಜಿ ಹಾಕಿ ಬಂದಿದ್ದೇನೆ. ನಾನು ಅಲ್ಲಿ ಮಾಡಲಿಕ್ಕೆ ಬಂದಂತ ಸಮಯ ನಾನು ಇನ್ನೂ ಮರ್ತಿಲ್ಲ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ವಿಶೇಷವಾಗಿ ನಾನು 2-3 ವಿಷಯಗಳು ಹೇಳ್ತೇನೆ. ಬಿಸಿಲಿನದ್ದು ಏನು ಒಂದು ಬೇಗದಲ್ಲಿ ನಿಮ್ಮನ್ನ ಶಿಕ್ಷೆ ಕೊಡಲಿಕ್ಕೆ ನಾನು ತಯಾರಾಗಿಲ್ಲ. ಇವತ್ತು ಈ 2 ಪಕ್ಷಗಳ ಹೊಂದಾಣಿಕೆ ನಾವು ಕಳೆದ 15 ವರ್ಷಗಳಿಂದ ಒಂದು ಸ್ವತಂತ್ರವಾದ ಸರ್ಕಾರವನ್ನು ತರಲಿಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ನಾವು ಯಶಸ್ಸು ಕಾಣಲಿಕ್ಕೆ ಆಗಲಿಲ್ಲ. 39-40 ಸ್ಥಾನಗಳನ್ನು ಗೆದ್ದರು. ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿ ಸರ್ಕಾರವನ್ನು ಮಾಡಿದ್ರು. ನಮ್ಮ ರೈತರನ್ನ ನಾವು ಎಂದೂ ಕಡೆಗಣಿಸಿಲ್ಲ. ನಮ್ಮ ರೈತರ ಬದುಕನ್ನು ಸರಿಪಡಿಸಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಇವತ್ತು ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ವಿಷಯವನ್ನು ಬಿಟ್ಟು ಇನ್ನೇನು ವಿಷಯಗಳನ್ನು ಮಾತಾಡಲ್ಲ. ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಗ್ಯಾರಂಟಿ ಕಾರ್ಯಕ್ರಮ. ಯಾವ ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ, ಯಾರ ಜೇಬಿಗೆ ಇವತ್ತು ಕೈ ಹಾಕಿ ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ಆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ. ಕೃಷ್ಣಪ್ಪಣ್ಣ ಅವರಿಗೆ ಹೇಳ್ತಾ ಇದ್ರು, ಗಮನ ಇಟ್ಟು 1-2 ಮಾತುಗಳನ್ನು ನೀವು ಕೇಳಬೇಕು. ಇವತ್ತು ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಅವರ ಬದುಕೇನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ನಿಮ್ಮ ಕುಟುಂಬದ ಬದುಕೇನಾಗಬೇಕು ಯೋಚನೆ ಮಾಡಬೇಕಾಗಿದೆ. ಈ 5 ಹೇಳ್ತೀನಿ ನನಗೆ ಒಬ್ಬರ ವಿಷಯನ ಬರ್ತೀನಿ. 1 ನಿಮಿಷ. ಇವತ್ತು ಅವರಿಗೆ 5 ಗ್ಯಾರಂಟಿ ಬಿಟ್ಟು ಬೇರೆ ಇನ್ನೇನೂ ಇಲ್ಲ. 5 ಗ್ಯಾರಂಟಿಯ ವಿಷಯದಲ್ಲಿ ಬೆಳಗ್ಗೆ ಎದ್ದು ಪತ್ರಿಕೆ ತೆಗೀರಿ. ಬರೀ 5 ಗ್ಯಾರಂಟಿ ಎಂದು ಫೋಟೋ ಹಾಕೊಂಡು ಹಣ ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ ಗೊತ್ತಾ? ಇವತ್ತು ಪತ್ರಿಕೆಯಲ್ಲಿ ಕೊಡ್ತಕ್ಕಂಥ ಜಾಹೀರಾತಿಗೆ ಇಬ್ಬರ ಫೋಟೋಗಳು ಹಾಕೊಂಡು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈಗಾಗಲೇ 300 ಕೋಟಿಗೂ ಹೆಚ್ಚಿನ ಹಣವನ್ನ ಆ ಜಾಹೀರಾತಲ್ಲಿ ಹಾಕೊಳ್ಳೋದಕ್ಕೆ ಹಣ ಖರ್ಚು ಮಾಡಿದ್ರು. ಆ ದುಡ್ಡು ಸಹ ನಿಮ್ಮ ದುಡ್ಡೇ. ಅವರ ಆ ಕಚೇರಿಯಿಂದ, ಕಾಂಗ್ರೆಸ್ ಕಚೇರಿಯಿಂದ ಹಾಕಿರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ಅಲ್ಲ. ನಾನು ಇವತ್ತು ಕಾಂಗ್ರೆಸ್ನ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರಿಗೂ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು DK ಶಿವಕುಮಾರ್ ಅವರಿಗೂ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವೊಂದು ನನ್ನ ರೈತರು ಬರಗಾಲಕ್ಕೆ ಒಳಗಾಗಿ ಸರ್ಕಾರವೇ ಇವತ್ತು ಮನವಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ 38,000 ಕೋಟಿ ರೂಪಾಯಿಗಳ ನನ್ನ ರೈತರು ಬೆಳೆದಂತ ಬೆಳೆ ಸಂಪೂರ್ಣ ನಷ್ಟ ಆಗಿದೆ ಅಂತ ಹೇಳಿ ಇವತ್ತು ಕೇಂದ್ರ ಸರ್ಕಾರ ದುಡ್ಡು ಕೊಡಲಿಲ್ಲ ಅಂತಾರೆ. ಈ ದೇಶದ ಒಂದು ವ್ಯವಸ್ಥೆಗಳೇನಿದೆ, ಈ ವ್ಯವಸ್ಥೆಗಳನ್ನು ಮಾಡಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಅವರು 1947 ಏನು ಅಧಿಕಾರ ಸ್ವೀಕಾರ ಮಾಡ್ತಾರೆ, ಅಲ್ಲಿಂದ ನಡೆದಂತ ಚುನಾವಣೆಗಳಲ್ಲಿ ಬಂದಂತ ಸರ್ಕಾರಗಳು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳನ್ನ ಇವತ್ತು ಸಹ ಜಾರಿಯಲ್ಲಿ ಇಟ್ಟುಕೊಂಡಿದ್ದಾರೆ. ಅದು ನರೇಂದ್ರ ಮೋದಿ ಅವರು ಬಂದು
ಹೊಸದಾಗಿ ತಂದಂತ ಕಾರ್ಯಕ್ರಮಗಳಲ್ಲ. ಇವತ್ತು ಅವರು ಮಾಡಿದಂತ ತಪ್ಪು, ಆದರೆ ತಪ್ಪುಗಳನ್ನ ನರೇಂದ್ರ ಮೋದಿ ಅವರ ಮೇಲೆ ಹೊರಿಸಿಕೊಳ್ತಿದ್ದಾರೆ. ಬರಗಾಲದ ಹಿನ್ನೆಲೆಯಲ್ಲಿ ನಮ್ಮ ರೈತರು ಇವತ್ತೇ ಕಷ್ಟದಲ್ಲಿದ್ದಾರೆ. ನಮ್ಮ ರೈತರಿಗೆ ಅವರು ಪರಿಹಾರ ಎಷ್ಟು ಕೊಟ್ಟರು? SDRF ನಲ್ಲಿ 620 ಕೋಟಿ ಕೊಟ್ಟಿದ್ದೇವೆ ಅಂತಾರೆ. 2,000 ರೂಪಾಯಿ ಹೆಕ್ಟರ್ಗೆ 2,000 ರೂಪಾಯಿ ಕೊಟ್ಟಿದ್ದೇವೆ ಅಂತಾರೆ. ಆ 2,000 ರೂಪಾಯಿನಲ್ಲೂ ಇವತ್ತು ಕೇಂದ್ರ ಸರ್ಕಾರದಿಂದ 75% ಕೊಟ್ಟಿದ್ದಾರೆ. ಇನ್ನು 25% ಇವರು ಕಾಂಗ್ರೆಸ್ನ ಪಕ್ಷದ ಜೊತೆಯಲ್ಲಿ ನಿಮ್ಮ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟರಲ್ಲ, ಅದಕ್ಕೆ 300 ಕೋಟಿ ಸರ್ಕಾರ ದುಡ್ಡು ಅಲ್ಲಿ ಕೊಡ್ತಾರೆ. ನನ್ನ ರೈತನಿಗೆ 2,000 ರೂಪಾಯಿ ಪರಿಹಾರ ಅಂತಾರೆ. ರೈತರೇನು ಭಿಕ್ಷುಕು ಅಂತ ತಿಳ್ಕೊಂಡಿದ್ದಾರ ಈ ಕಾಂಗ್ರೆಸ್ ನಾಯಕರು? ಅರ್ಥ ಮಾಡ್ಕೊಳ್ಳಿ. ಇವರು ರೈತರ ಪರವಾಗಿರ್ತಕ್ಕಂಥವರಲ್ಲ, ಇವತ್ತು ರೈತರ ಪರವಾಗಿರ್ತಕ್ಕಂಥವರಲ್ಲ. ನರೇಂದ್ರ ಮೋದಿ ಅವರು ಪ್ರತಿ ವರ್ಷ ನಮ್ಮ ರೈತರು ಕೃಷಿಯನ್ನ ಬೆಳಿಲಿಕ್ಕೆ, ಕೃಷಿಯ ಒಂದು ಜೀವನಕ್ಕೆ 6,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ 6,000 ರೂಪಾಯಿಗಳ ಜೊತೆಗೆ ಮತ್ತೆ 4,000 ರೂಪಾಯಿಗಳನ್ನು ಸೇರಿಸಿ 10,000 ಪ್ರತಿ ವರ್ಷ ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ತಂದರು. ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮರುಗಳಿಗೆ ಆ 4,000 ರೂಪಾಯಿಗಳನ್ನು ರಾಜ್ಯ ಸರ್ಕಾರದಿಂದ ಕೊಡ್ತಾ ಇದ್ದಂತ ಹಣವನ್ನ ಇವತ್ತು ರದ್ದು ಮಾಡಿದ್ದಾರೆ. ಇದು ರೈತರಿಗೆ ಕೊಟ್ಟಂತ ಬಡವಲಿ ಕಾಂಗ್ರೆಸ್ ಸರ್ಕಾರ. ಇವತ್ತು ಕೊಬ್ಬರಿಯ ವಿಷಯದಲ್ಲಿ ಕೇಳ್ತಾ ಇದ್ದೀರಿ. ಇವತ್ತು ಕೊಬ್ಬರಿಯ ಬೆಲೆ ಬಹುಶಃ ಇದೇ ತುರುವೇಕೆರೆಗೆ ಬಂದು ನಮ್ಮ ಕನಕಪುರದ ಮಹಾನ್ ನಾಯಕರು ನನ್ನ ರೈತರಿಗೆ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಇವತ್ತು ಇಡೀ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಚುನಾವಣೆ ನಡೀತಾ ಇದೆ. 14 ವಿಧಾನಸಭಾ ಕ್ಷೇತ್ರಗಳಿಗೆ ಜನತೆಯ ಲೋಕಸಭಾ ಕ್ಷೇತ್ರಗಳಲ್ಲಿ ಈ ಒಂದು ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳ ಗೆಲುವಿಗೆ ನಿಮ್ಮಂತ ತಂದೆ ತಾಯಿಗಳ ಮುಂದೆ ಮನವಿ ಮಾಡಲಿಕ್ಕೆ ನನ್ನ ಆರೋಗ್ಯದ ಸಮಸ್ಯೆ ನಡುವೆನೂ ನಾನು ಓಡಾಡ್ತಾ ಇದ್ದೇನೆ. ನಾನು ಮಂಡ್ಯದಲ್ಲಿ ಚಿಕ್ಕಮಗಳೂರಿನಿಂದ ಮಂಡ್ಯಗಳನ್ನು ಗೆಲ್ಲಿಸಿ ಮಂಡ್ಯದ ತಂದೆ ತಾಯಿಗಳಿಗೆ ಮಾತು ಹೇಳಿದ್ರು, ನೀನು ಅರ್ಜಿ ಹಾಕಿ ಹೋಗಿ ಬೇರೆ ಕಡೆ ಕೆಲಸ ಮಾಡಕ, ನೀನು ವಿಶ್ರಾಂತಿ ತಗೊಳ್ಳಿ, ಆರೋಗ್ಯ ಸರಿ ಮಾಡಕ ಅಂತ ಹೇಳ್ತಾರೆ ಮಂಡ್ಯ ಜಿಲ್ಲೆಯ ಜನತೆ. ಇವತ್ತು ಮತ್ತೊಂದು ಇಲ್ಲೊಂದು ಅರ್ಜಿ ಕೊಟ್ಟಿದ್ದೀರಿ. ಬಾಣಸಂದ್ರ ಮತ್ತು ನಮ್ಮ ಕಲ್ಮಾದಿಹಳ್ಳಿನಲ್ಲಿ ಯಾವ ಒಂದು ಗೋಬ್ಯಾಂಕ್ ಮತ್ತು ಡಿಕ್ಸಲ್ ಗಣಿಗಾರಿಕೆಯ ಪ್ರಕ್ರಿಯೆಗಳು ನಡೀತಾ ಇದೆ ಅಂತ ಹೇಳಿದ್ದೀರಿ. ಲಾಭಣಿ ಆಗಬೇಕಾಗಿಲ್ಲ. ನೀವು ಯಾವುದೇ ರೀತಿ ಆತಂಕ ಬೇಡ. ಯಾವುದೇ ಕಾರಣಕ್ಕೂ ನಮ್ಮ ರೈತರ ಭೂಮಿಯನ್ನ ಇವತ್ತು ಭೂ ಸ್ವಾಧೀನ ಮಾಡಲಿಕ್ಕೆ ಬಿಡ್ಕೊಡಲ್ಲ. ನಿಮ್ಮ ಭೂಮಿಯನ್ನು ಉಳಿಸಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದ ಈ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಯ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಗೆದ್ದರೆ ಇನ್ನೊಂದು 6 ತಿಂಗಳು ಇಲ್ಲ 1 ವರ್ಷ ಈ ಡಿಸೆಂಬರ್ ತಿಂಗಳ ಒಳಗೆ ನಿಮ್ಮ ಸರ್ಕಾರ, ನಿಮ್ಮ ಬದುಕನ್ನು ಸರಿಪಡಿಸತಕ್ಕಂಥ ಸರ್ಕಾರ ನಿಮ್ಮಿಂದ ರಚನೆ ಆಗ್ತದೆ. ಇವರು ಜೋಗಿ ಮಾತುಗಳಿಗೆ ಬೆಲೆ ಕೊಡಿದೆ. ಪಾಪ ಹೇಳಿದ್ದಾರೆ ಕಾಂಗ್ರೆಸ್ನವರು, ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ, ಜೆಡಿಎಸ್ ಪಕ್ಷ ಉಳಿಯೋದೇ ಇಲ್ಲ ಅಂತ. ಇವತ್ತು ಜೆಡಿಎಸ್ ಪಕ್ಷವನ್ನು ಮುಗಿಸ್ತೀವಿ ಅಂತಕ್ಕಂಥ, ಜೆಡಿಎಸ್ ಪಕ್ಷ ಮುಗಿಸಿದ್ದೇವೆ ಅಂತಕ್ಕಂಥ ಆ ಮಹಾನ್ ನಾಯಕರುಗಳು ಏನ್ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ತುರುವೇಕೆರೆ ನನ್ನ ಪುಣ್ಯಾತ್ಮ ತಂದೆ ತಾಯಿದ್ರು ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಸಭೆಯಲ್ಲಿ. ಜೆಡಿಎಸ್ ಪಕ್ಷವನ್ನ ನೀವು 100 ಜನ್ಮ ಎತ್ತ ಬಂದರೂ ಕಾಂಗ್ರೆಸ್ ನಮ್ಮನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ನನ್ನ ಹಳ್ಳಿಯ ಬಂಧುಗಳು ದೇವೇಗೌಡರನ್ನು ಇಟ್ಟಿರ್ತಕ್ಕಂಥ ಗೌರವ ಇವತ್ತು ನಮ್ಮನ್ನು ಉಳಿಸ್ತೀರಿ. ಇವರು ಯಾರು ಈ ಪಕ್ಷವನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕೆ ಮಾಡ್ಕೊಂಡಿಲ್ಲ. ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ ನೀರಾವರಿಯ ಕೆಲಸದಲ್ಲಿ ನಮ್ಮ ರಾಜ್ಯಕ್ಕೆ ಬಹಳ ಅನ್ಯಾಯ ಆಗಿದೆ. ಬರೀ ನಮ್ಮ ಭಾಗ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲೂ ನೀರಾವರಿಯ ಒಂದು ಕಾರ್ಯಕ್ರಮಗಳಿಗೆ ಏನು ಹಿಂದಿನಿಂದ ಇವತ್ತು ನೋವು ಪಟ್ಟಿದ್ದೇವೆ. ಅದೆಲ್ಲದಕ್ಕೂ ಉತ್ತರ ಈ ಒಂದು ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜನ ಏನು ಹೇಳ್ತಾ ಇದ್ದಾರೆ. ನಾವು ಇವತ್ತು ಸೋಮಣ್ಣ ಅವರು ನಾವು ಇವತ್ತು ಲೋಕಸಭೆಗೆ ಹೋಗ್ತಾ ಇರತಕ್ಕಂಥದ್ದು ನಮ್ಮ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಈ ಕೇಂದ್ರ ಸರ್ಕಾರದಿಂದ ತರಬೇಕು ಅಂತಲೇ ಇವತ್ತು ನಾವು ಈ ಒಂದು ಮೈತ್ರಿಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದರಿಂದ ನಿಮ್ಮಲ್ಲಿ ಕೈಗೊಳಿಸಿ ಮನವಿ ಮಾಡ್ತೇನೆ. ತುರುವೇಕೆರೆಯ ನನ್ನ ತಂದೆ ತಾಯಂದಿರು ದೇವೇಗೌಡರಿಗೆ ಕಷ್ಟ ಸುಖದಲ್ಲಿ
ಅವರ ನೋವು ನಲಿನಲ್ಲಿ ಅವರಿಗೆ ಶಕ್ತಿ ತುಂಬಿರ್ತಕ್ಕಂಥ ಮಹಾಜನತೆ ನೀವುಗಳು. ಇವತ್ತು ಈ ಸಂದರ್ಭದಲ್ಲಿ ದೇವೇಗೌಡರು ಸಹ ಈ ರಾಜ್ಯದಲ್ಲಿ ಕಳೆದ 60 ವರ್ಷಗಳಲ್ಲಿ ಈ ಕಾಂಗ್ರೆಸ್ ನಾಯಕರಿಂದ ಏನು ನೋವು ತಂದಿದ್ದಾರೆ, ಕೊನೆಗೆ ಅಂತಿಮವಾಗಿ ಇವತ್ತು ತೆಗೆದುಕೊಂಡಂತ ನಿರ್ಧಾರ ಈ ನಾಡಿಗೆ ಆಗಬೇಕಾದಂತ ಕೆಲಸ. ಇವತ್ತು ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿ ಆಗ್ತಾರೆ, ನಮ್ಮ ಕೊಡಿಸೋಣ ತಿಳಿಸ್ಕೊಟ್ಟು ಏನು ಈ ಸರ್ಕಾರ ಇದ್ರೆ ನೆಕ್ಸ್ಟ್ ಇಯರ್ ಸಿಗೋದಿಲ್ಲ ನೀರು. ಈ ಸರ್ಕಾರ ಮುಂದುವರೆದ್ರೆ ಮುನ್ನೂರು ಬರಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ಹೇಳ್ತಾ ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಏನಾದರೂ ರಚನೆ ಆದರೆ, ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ರೆ ಈ ರಾಜ್ಯಕ್ಕೆ ಬರಗಾಲ ತಪ್ಪಿದ್ದಲ್ಲ ಹಿಂದಿ ನೋಡಿದ್ರಿ. ಅದಕ್ಕೋಸ್ಕರ ಯಾವ ಕಾರಣಕ್ಕೂ ಮಾಡಬೇಕಾಗಿಲ್ಲ. ನಿಮ್ ಜಮೀನು ನಿಮ್ಗೆ ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ನಿಮ್ ಜಮೀನು ಉಳಿಸ್ಕೊಡೋದು ನಮ್ಮ ಜವಾಬ್ದಾರಿ. ಯಾರು ನೀವು ಜಮೀನು ಮಾಡಬೇಡಿ, ಯಾವ ಆತಂಕ ಬೇಡ. ನನ್ನ ರೈತರ ಭೂಮಿ ರೈತರಿಗೆ ಉಳಿಬೇಕು. ಆ ಕೆಲಸವನ್ನ ನಾವು ಮಾಡ್ತೇವೆ. ನನ್ನ ಮೇಲೆ ನಂಬಿಕೆ ಇಡಿ. ಈಗ ಅರ್ಜಿ ಕೊಟ್ಟಿದ್ದೇವೆ. ಎಲ್ಲ ರೀತಿಯಲ್ಲಿ ನಾವು ಇರ್ತಕ್ಕಂಥದ್ದು ರೈತರ ಪರವಾಗಿ. ಅದರಿಂದ ನೀವೇನ್ ನಿರೀಕ್ಷೆ ಇಟ್ಟಿದ್ದೀರಿ, ನಿಮ್ಮ ನಿರೀಕ್ಷೆಯನ್ನು ಮಾಡಿಕೊಡೋದು ಉಸಿಗೊಳಿಸೋದಿಲ್ಲ. ನಿಮ್ ಕೆಲಸ ಮಾಡಿಕೊಡೋದು ನಮ್ಮ ಜವಾಬ್ದಾರಿ. ವಿಶ್ವಾಸ ಇದೆ, ಸೋಮಣ್ಣವರಿಗೆ ವಿಶ್ವಾಸ ಇದೆ. ಕೆಲವು ರಾಜಕಾರಣಿಗಳು ಏನೇನು ಮಾತಾಡಿದ್ದಾರೆ ನಾನು ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅದೆಲ್ಲ ಗಮನಿಸಿದ್ದೀರಿ. ಅವರಿಗೆ ಇವತ್ತು ಉತ್ತರ ನೀವು ಕೊಡಬೇಕು. ಇವತ್ತು ಬಂದ ಮರುಗಳಿಗೆ 15,000 ರೂಪಾಯಿಗಳನ್ನ ಕ್ವಿಂಟಾಲ್ಗೆ ಕೊಡ್ತೀವಿ ಅಂತ ಹೇಳಿ ಚುನಾವಣೆ ಸಂದರ್ಭದಲ್ಲಿ ಇದೇ ತುರುವೇಕೆರೆಯಲ್ಲಿ ಭಾಷಣ ಮಾಡಿದ್ದು ನಾನು ಕೇಳಿದ್ದೇನೆ. ಅದರ ವಿಧಾನಸಭೆ ಕಲಾಪದಲ್ಲಿ ನಾವು ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಇವತ್ತು ನಾನು ರೈತರಿಗೆ 15,000 ರೂಪಾಯಿಗಳು ಇವತ್ತು ನೀವು ಏನ್ ನಿರೀಕ್ಷೆ ಇಟ್ರಿ? ನಾನೇ ಏನಾದರೂ ಮೊನ್ನೆ ಮುಖ್ಯಮಂತ್ರಿ ಆಗಿದ್ರೆ ನಿಮಗೆ ಕೇಂದ್ರ ಸರ್ಕಾರದ ಮುಂದೆ ನಾನು ತಿಳಿಯುತ್ತಿರಲಿಲ್ಲ. ರಾಜ್ಯ ಸರ್ಕಾರದಿಂದ 15,000-16,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಿಕೊಡುವುದು ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಶಕ್ತಿಯುತವಾಗಿರ್ತಕ್ಕಂಥ ನಿಮ್ಮ ಒಂದು ಹಣವನ್ನು ತೆರಿಗೆ ರೂಪದಲ್ಲಿ ಕೊಡ್ತೀವಿ. ನಮ್ಮ ರಾಜ್ಯದ ಸರ್ಕಾರ ಅತ್ಯಂತ ಸುಭದ್ರವಾದಂತಹ ಸರ್ಕಾರ ಇದೆ. ಈ ಸರ್ಕಾರದಲ್ಲಿ ಹಣನ ಕೊಡ್ತಾ ಇಲ್ಲ. ಕೊಡ್ತಾ ಇರ್ತಕ್ಕಂಥದ್ದಲ್ಲಿ ಇಂಥವರು ಇವತ್ತು ರಾಜ್ಯವನ್ನು ಆಳ್ವಿಕೆ ಮಾಡಿಕೊಂಡು ಬಂದಿದ್ದಾರೆ. ರೈತರ ಬಗ್ಗೆ ಇವರಿಗೆ ಗೌರವ ಇಲ್ಲ. ಇವತ್ತು ಒಂದೊಂದು ಕುಟುಂಬಕ್ಕೆ 4,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಸ್ಕೀಮ್ನಲ್ಲಿ. ಇವತ್ತು ನಿಮ್ಮನ್ನು ಕೇಳ್ತೀನಿ, ನೀವೆಲ್ಲ ಕೃಷ್ಣಪ್ಪಣ್ಣವರು ಹೇಳಿದ್ರು ಬೆಳಗಿನ ಸಾಯಂಕಾಲದವರು ದುಡಿಮೆ ಮಾಡ್ತೀರಿ. ಸಾಯಂಕಾಲ ನಿಮ್ ದೇಹಕ್ಕಾಗಿರ್ತಕ್ಕಂಥ ಶ್ರಮಕ್ಕೆ ಎಲ್ಲ ಹೋಗಿ ಒಂದ್ ಕಡೆ ಒಂದು ಮದ್ಯದ ಅಂಗಡಿಯಲ್ಲಿ ಒಂದು ಬಾಟ್ಲು ಕೇಳಿದ್ರೆ 50 ರೂಪಾಯಿ ಬಾಟ್ಲು ಇವತ್ತು 250 ರೂಪಾಯಿ. ಇಲ್ಲಿ ನಮ್ಮ ಹೆಣ್ಣುಮಕ್ಕಳಿಗೆ 2,000 ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ದುಡಿಮೆ ಮಾಡ್ತಕ್ಕಂಥವರ ಜೋಬಿಗೆ ಈ ಸರ್ಕಾರ ದರೋಡೆ ಮಾಡಿಕೊಂಡು ಅವರಿಂದ 4,000-5,000 ರೂಪಾಯಿ ಹಣನ ನಿಮ್ ಜೋಬಿಗೆ ಕಿತ್ಕೊಳ್ತಾ ಇದ್ದಾರೆ. ಇದು ಯಾವ ಕೆಲಸ ಇವ್ರದು? ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ. ನಾನು ಮೈತ್ರಿ ಸರ್ಕಾರದಲ್ಲೂ ನನ್ನ ರೈತರು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದೇನೆ. ಆತ್ಮಹತ್ಯೆ ಮಾಡ್ಕೋಬೇಡಿ, ನಿಮ್ಮ ಕುಟುಂಬಗಳನ್ನ ಅನಾಥ ಮಾಡಬೇಡಿ. ಈ ಮಾತನ್ನ ಹೇಳಿ ನಮ್ಮ ಸರ್ಕಾರ ಬಂದ್ರೆ ರೈತರು ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿ ಸಂಪೂರ್ಣ ಬಹುಮತ ಬರಲಿಲ್ಲ. ಆದರೂ ಸಹ 25,000 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರವನ್ನು ಮಾಡಿದ್ದೇವೆ. ನಾನು ರೈತರು ಸಾಲ ಮನ್ನಾ ಮಾಡ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರೇ ದಯವಿಟ್ಟು ನಮಗೆ ದುಡ್ಡು ಕೊಡಿ ಅಂತ ನಾನು ಅಲ್ಲೋ ಕೇಳಕ್ ಹೋಗಲಿಲ್ಲ. ಆ ರೈತರ ಸಾಲಕ್ಕೆ 25,000 ಕೋಟಿ ಹೊಂದಿಸಿದ್ದು ನೀವು ತೆರಿಗೆ ರೂಪದಲ್ಲಿ ಕಟ್ಟತಕ್ಕಂಥ ರಾಜ್ಯ ಸರ್ಕಾರಕ್ಕೆ ನಿಮ್ಮ ಹಣದ ಮುಖಾಂತರ ನಿಮ್ಮ ಸಾಲ ಮನ್ನಾ ಮಾಡಿಕೊಟ್ಟಿದ್ದೇವೆ ಹೊರತು ನಾನು ಯಾರ ಮುಂದೆ ನಿಲ್ಲಿಲ್ಲ. ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಇವತ್ತು ನೀವು ಒಂದು ಬೋರ್ವೆಲ್ ಕೊಡಿಸ್ತೀರಿ. ಬೋರ್ವೆಲ್ ಕೊಡಿಸಿ ಒಂದು ಟಿಸಿ ಹಾಕಿಸ್ಕೋಬೇಕು ಅಂದ್ರೆ 2 ಲಕ್ಷ 3 ಲಕ್ಷ ನನ್ನ ರೈತರು ಇವತ್ತು ಕೊಡಬೇಕಾದಂತ ಪರಿಸ್ಥಿತಿ. ಇದೇ ಇವರು ಈ ಕಾಂಗ್ರೆಸ್ ಸರ್ಕಾರ ನನ್ನ ರೈತ ಬಂಧುಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು. ಅದಷ್ಟೇ ಅಲ್ಲ, ವಿಜೇಂದ್ರ ಅವರು ಹೇಳ್ತಾ ಇದ್ರು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದಿರಿಗೆ ಯಡಿಯೂರಪ್ಪನವರು 2009ರಲ್ಲಿ ಮುಖ್ಯಮಂತ್ರಿಗಳಿದ್ದಾಗ
200 ರೂಪಾಯಿ ಪ್ರೋತ್ಸಾಹನ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಅದು 4 ರೂಪಾಯಿ ಆಯ್ತು. ಇವತ್ತು ಸುಮಾರು 650 ಕೋಟಿ ಹಣ ಹಾಲು ಉತ್ಪಾದನೆ ಮಾಡಿ ಡೈರಿಗಳಿಗೆ ಹಾಕಿದ್ದೀರಿ. ಇನ್ನೂ ದುಡ್ಡು ಬಿಡುಗಡೆ ಮಾಡಲಿಲ್ಲ. 7 ತಿಂಗಳಿಂದ ಈ ದರಿದ್ರ ಸರ್ಕಾರ, ಇಂಥ ಒಂದು ದರಿದ್ರ ಸರ್ಕಾರ ನಮಗೆ ಬೇಕಿದೆಯಾ? ಪುನಃ ಕೇಂದ್ರ ಸರ್ಕಾರದ ಮೇಲೆ ಘೋಷಣೆ ಮಾಡ್ತಾರೆ. ಇವತ್ತು ದೇಶದಲ್ಲಿ 80 ಕೋಟಿ ಕುಟುಂಬಗಳಿಗೆ 5 ಕೆಜಿ ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಅಲ್ಲ, ನರೇಂದ್ರ ಮೋದಿ ಅವರ ಸರ್ಕಾರ 5 ಕೆಜಿ ಅಕ್ಕಿಯನ್ನ 80 ಕೋಟಿ ಜನತೆಗೆ 3 ಲಕ್ಷ ರೂಪಾಯಿಗಳನ್ನ ಖರ್ಚು ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು 80 ಕೋಟಿ ಜನತೆಗೆ 3 ಲಕ್ಷ ರೂಪಾಯಿಗಳನ್ನ 3 ಲಕ್ಷ ಕೋಟಿ ಹಣವನ್ನ ಇವತ್ತು ದೇಶದಲ್ಲಿ ಕೊಡ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ. ಹಲವಾರು ವಿಷಯವನ್ನ ಹೇಳ್ಬೋದು. ಇವತ್ತು ನಾನು ನೀವು ಒಂದು ಮನವಿ ಮಾಡ್ತೇನೆ. ಸೋಮಣ್ಣ ಅವರನ್ನ ನೀವು ಇವತ್ತು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿ ಜಯರಾಮಣ್ಣವರಿಗೆ ಮಾತಾಡಿದರು. ಕೃಷ್ಣಪ್ಪಣ್ಣ ಅವರು ಜಯರಾಮಣ್ಣವರಿಗೆ ತಿರುವೇಕೆರೆಯ ನನ್ನ ತಂದೆ ತಾಯಿಗಳು ಕಳೆದ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಇಬ್ಬರು ಕೊಟ್ಟಂತ ಮತ 1,30,000 ಮತ ಕೊಟ್ಟಿದ್ದೀರಿ. ಆ 1,30,000 ಮತವನ್ನ ಸೋಮಣ್ಣ ಅವರನ್ನು ಪರಿವರ್ತನೆ ಮಾಡಿ ಆಶೀರ್ವಾದ ಮಾಡಿದ್ರೆ ಇದೇ ತಾಲೂಕು ಒಂದರಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಬಹುಮತವನ್ನು ಕೊಡ್ತಾ ಇರ್ತೀವಿ. ಅದರಿಂದ ನೀವು ಮನವಿ ಮಾಡತಕ್ಕಂಥದ್ದು, ನಿಮ್ಮ ಕಷ್ಟಗಳನ್ನು ಬಗೆಹರಿಸಲಿಕ್ಕೆ ನರೇಂದ್ರ ಮೋದಿ ಅವರ ಮುಂದೆ ನಾವೇನು ಮೌನ ಕೂರಲ್ಲ, ನಿಮಗೆ ಧ್ವನಿಯಾಗಿ ಕೆಲಸ ಮಾಡ್ತೇವೆ. ನಾನು ಇವತ್ತು ಲೋಕಸಭೆಗೆ ಹೋಗಬೇಕು ಅಂತ ಇರಲಿಲ್ಲ, ಅನಿವಾರ್ಯವಾಗಿ ನಾರೋಣ ಇರಬೇಕು ಅಂತ ಹೇಳಿ ನಿಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ಇವತ್ತು ಅಭ್ಯರ್ಥಿ ಇದ್ದೇನೆ, ಅರ್ಜಿ ಹಾಕಿ ಬಂದಿದ್ದೇನೆ. ನಾನು ಅಲ್ಲಿ ದೇವೇಗೌಡರಿಗೆ ಅವಮಾನ ಮಾಡಿರ್ತಕ್ಕಂಥ ಇಲ್ಲಿಯ ಕೆಲವು ರಾಜಕಾರಣಿಗಳು ಇದ್ದಾರೆ. ಅವರಿಗೆ ಉತ್ತರ ಹೇಮಾವತಿ ನೀರು ಹಾಕತ್ತಿಲ್ಲ ಹೇಳಿಲ್ವಾ? ನೆಕ್ಸ್ಟ್ ಬ್ಯಾಕಲ್ಲಿ ನೀರು ಒಳಗಡೆ ಬಿಟ್ಟರು ಅಂತ ಹೇಳಿ. ಅದಕ್ಕೆ ಕಾರಣ ಈ ಮಹಾನುಭಾವ ಇಲ್ಲೊಬ್ಬ ಮಂತ್ರಿಗೆ ಮಾಡ್ಕೊಂಡವರಲ್ಲ, ಆ ಮಂತ್ರಿ ಕೆಲಸ ಇವರು ತುರುವೇಕೆರೆ ನಮ್ಮ ಕೃಷ್ಣಪ್ಪನ ಕೇಳಿದ್ದು ಏನು ಕಾಂಗ್ರೆಸ್ ಕೊಟ್ಟು ತುರುವೇಕೆರೆ ಜನತೆಗೆ ಅಂತ ಹೇಳಿ. ಅದರಿಂದ ಇವತ್ತು ಒಂದು ಮಾತು ನಿಮ್ಮ ಮನವಿ ಮಾಡ್ತೀನಿ. ಇನ್ನು ಒಂದು 15 ದಿವಸ ಚುನಾವಣೆಯಲ್ಲಿ ಸೋಮಣ್ಣ ಅವರನ್ನ ಅವರ ಗುರುತಾಗಿರ್ತಕ್ಕಂಥ ಕಮಲದ ಗುರುತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷ ಜೊತೆಗೂಡಿ ಈ ಚುನಾವಣೆಯಲ್ಲಿ ಕಮಲದ ಗುರುತಿನಲ್ಲಿ ಚುನಾವಣೆ ನಿಂತಿದ್ದಾರೆ. ಅವರ ಕ್ರಮ ಸಂಖ್ಯೆ ನಂಬರ್ 3, ಆ ಕ್ರಮ ಸಂಖ್ಯೆಗೆ ನಿಮ್ಮ ಮತವನ್ನು ನೀಡಿ ಆಶೀರ್ವಾದ ಮಾಡಿ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ತಂದುಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ. ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.